ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಿದ್ದೀರಿ ಡೆಕ್ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಇವತ್ತು ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದಾವು ಈ ರಿಲೇಷನ್ಶಿಪ್ ಒಳಗೆ, ಅಥವಾ ನೀವು ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊತಿರಲ್ಲ ಆ ವ್ಯಕ್ತಿ ನಿಮ್ಮಿಂದ ಏನಾದರೂ ಬಚ್ಚಿಟ್ರ, ಅವ್ರ ಭಾವನೆಗಳನ್ನು ಬಚ್ಚಿಟ್ರ. ಜೀವನದಾಗ ರಹಸ್ಯಗಳಲ್ಲ, ಅವ್ರ ಭಾವನೆಗಳನ್ನು ಏನಾದರೂ ಬಚ್ಚಿಟ್ಟಾರ, ನಿಮ್ಮ ಮುಂದೆ ಹೇಳ್ಕೊಬೇಕಾಗಿತ್ತು, ಅದನ್ನ ಹೇಳ್ಕೊಂಡಿಲ್ಲ. ಕಾರಣಗಳು ಏನೇ ಇರ್ಬೋದು. ಅಂಥ ವ್ಯಕ್ತಿ ನಿಮ್ಗೆ ಯಾರ ಕಡೆಯಿಂದ ಅವ್ರು ನಮ್ಮ ಏನಾದ್ರು ಬಚ್ಚಿಟ್ಟಿರ್ಬೋದ ನಿಮಗೆ ಅನಿಸುತ್ತೆ. ನೀವು ಭಾಳ ಇಷ್ಟಪಡೋ ಅಂಥ ವ್ಯಕ್ತಿ, ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಗಂಡ, ಹೆಂಡತಿ, ಅಕ್ಕ, ತಮ್ಮ, ಅಣ್ಣ, ತಂಗಿ, ಫ್ರೆಂಡ್, ಯಾರು ನಿಮಗೆ ಅವ್ರ ಸಂಬಂಧ ಇರ್ಬೇಕು ಜೀವನದಾಗ ಅಷ್ಟೇ. ಓಕೆ, ಅಂಥವ್ರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ ಟ್ಯಾರೋ ASMR, ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಕನ್ನಡ ಟ್ಯಾರೋ ರೀಡಿಂಗ್ ಟುಡೇ, ಅಥವಾ ಟುಡೇ ಟ್ಯಾರೋ ಕನ್ನಡ ರೀಡಿಂಗ್. ನೋ ಕಾಂಟ್ಯಾಕ್ಟ್. ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಅವೇಕನ್ ಟ್ಯಾರೋ. ಓಕೆ, ನಿಕಿತಾ ಟ್ಯಾರೋ ರೀಡಿಂಗ್, ನಿಕಿತಾ ಟ್ಯಾರೋ ರೀಡರ್. ನಿಮ್ಮ ವ್ಯಕ್ತಿಯ ಭಾವನೆಗಳು, ಥರ್ಡ್ ಪಾರ್ಟಿ, ನೋ ಕಾಂಟ್ಯಾಕ್ಟ್, ಲವ್ ರೀಡಿಂಗ್, ರಿಲೇಷನ್ಶಿಪ್ ರೀಡಿಂಗ್ ಏನಾದರೂ ನೀವು ಹುಡುಕ್ತಿದ್ರೆ ಅಂದರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಮ್ಗೆ ಇಲ್ಲಿ ಎಲ್ಲನೂ ಸಿಗ್ತಾ ಐತೆ. ಸೊ ಸೆಲೆಕ್ಟ್ ಮಾಡ್ಕೊಂಡಿರಿ ವ್ಯಕ್ತಿನ ಅನ್ಕೊತಾನೆ, ಚೂಸ್ ಮಾಡ್ಕೊಂಡಿರಿ. ಸೊ ಅಲೈನ್ ಆಗ್ರಿ ಈ ರೀಡಿಂಗ್ ಅಂದರೆ ಇದು ಎನರ್ಜಿ ಜೊತೆಗೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡರು, ಡೈಲಿ ನೋಡ್ತಿರೋರು, ಫಸ್ಟ್ ಟೈಮ್ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಲೈಕ್, ಕಮೆಂಟ್ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ ಈಸ್ ಇಂಪಾರ್ಟೆಂಟ್ ಹಿಯರ್. ಓಕೆ, ನೀವು ಹಿಂಗೆ ನೋಡಿದ್ರಿ ಹೋದ್ರಿ, ನಮ್ಗದು ಬರ್ಬೇಕು ಎನರ್ಜಿ ನಮ್ಮ ಜೀವನಕ್ಕೆ ಅಂದಾಗ ಇವರು ಅಲ್ಲೊಂದು ನೀವು ಬರಿಬೇಕಾಗ್ತದೆ ಅಲ್ಲಿ ಕಮೆಂಟ್ ಮುಖಾಂತರ. ಕಮೆಂಟ್ ಮಾಡೋಷ್ಟು ನಮ್ಗೆ ಟೈಮ್ ಇಲ್ಲರಿ, ಬರೆಯೋಷ್ಟು ನಮಗೆ ಟೈಮ್ ಇಲ್ಲರಿ ಅಂದ್ರೆ ಒಂದು ಇಮೋಜಿ ಹಾಕ್ರಿ, ಒಂದು ಲೈಕ್ ಮಾಡಿ. ಸೊ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನೇನದ ಅಂತ ನೋಡೋಣ. ಸೊ ಒಳ್ಳೇದು ಬಂದಿರಲಿ ಅಂತ ಹೇಳ್ತಾ, I think you have forgot the moments spent together. That's why you left me. ನೀವು ಅವ್ರು ಮರ್ತ್ಬಿಟ್ಟಿರಿ ಅಂತ ಅವ್ರು ಅನ್ಕೊಳಕತ್ತಾರ. ನೀವಿಬ್ರು ಏನು ಚಲೋ ಒಂದು ಕ್ಷಣ ಕಳೆದಿದ್ರಲ್ಲ ಅವನ್ನ ನೀವು ಮರ್ತ್ಬಿಟ್ಟಿರಿ. ಅವ್ರ ಜೊತೆಗಿದ್ದು ಒಂದು ಒಳ್ಳೆ ಕ್ಷಣಗಳನ್ನ ನೀವು ಮರ್ತ್ಬಿಟ್ಟಿರಿ. ಹಂಗಾಗಿ ಅವ್ರನ್ನ ನೀವು ಬಿಟ್ಟು ಹೋದ್ರಿ ಅಂತ ಅನ್ನಿಸ್ತಾ ಇತ್ತು ಅವರಿಗೆ. ಬಿಟ್ಟು ಹೋದ್ರಿ ಅಂದ್ರೆ ನೀವು ಲಿಟ್ರಲಿನೂ ಬಿಟ್ಟು ಹೋಗಿರ್ಬೋದು, ಇಲ್ಲ ಅವರಿಂದ ಈಗ ಸದ್ಯ ಅವ್ರ ಕಡೆ ಅಷ್ಟು ಲಕ್ಷ ನೀವು ಕೊಡ್ಲಿಕ್ಕಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ನೀವೇ ಅವ್ರನ್ನ ಮರೆತ್ರಿ ಅಂತ ಅನ್ನಿಸ್ತಾ ಐತಿ ಅವರಿಗಿಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ನೀವು ಭಾಳ ಜಗಳ ಮಾಡ್ತೀರಂತ. ಓಕೆ, ಹಾಗಾಗಿನೂ ಇದ್ರ ಒಂಥರ ಡಿಫ್ರೆನ್ಸ್ ನಿಮ್ಗೆ ಇಲ್ಲಿ ಸಪ್ರೇಷನ್ ಬಂದದ್ದು ನಿಮ್ಮಿಬ್ಬರು ನಡುವೆ. ನೋಡ್ರಿ, ಒಬ್ರಿಗೆ ಇಲ್ಲಿ ಹಿಂಗೆ ಅನಿಸ್ತತಿ, ಒಬ್ರಿಗೆ ನೀವೇ ಜಗಳ ಮಾಡಿರಿ ಅನಿಸ್ತತಿ, ನೀವೆಲ್ಲ ಮರ್ತೀರಿ ಅದಕ್ಕೆ ಜಗಳ ಮಾಡ್ತೀರಿ ಅಂತಲೇ ಇರ್ಬೋದು. ಅವ್ರ ಜೊತೆ ಇದ್ದಿದ್ದು ಒಳ್ಳೆ ಕ್ಷಣಗಳು ಅಥವಾ ಒಳ್ಳೆ ನೀವೊಂದು ಟೈಮ್ ಕಳೆದಿರ್ತಿರಲ್ಲ, ಖುಷಿಯಾದ ಕ್ಷಣಗಳನ್ನು ನೀವು ಮರ್ತ್ಬಿಟ್ಟಿರಿ. ಮರ್ತು ನೀವು ಅವ್ರ ಜೊತೆಗೆ ಜಗಳ ಮಾಡ್ತಿರ್ಬೇಕು. ಹಾಗಾಗಿ ನಾವು ಸಪ್ರೇಟ್ ಆಗೋಕೆ ಇದು ಕಾರಣ ಆಗಾಕತ್ತೈತಿ, ಮನಸ್ಸಿಗೆ ಹೊಡ್ಯಾಕತ್ತಾವು ಅಂತ ಅವರಿಗೆ ಅನ್ನಿಸ್ತಾ ಐತಿ. ನಿಮ್ಮ ವ್ಯಕ್ತಿಗೆ ಇದನ್ನ ಮುಂದೆ ಹೇಳಿರ್ಲಿಕ್ಕಿಲ್ಲ. ಐ ನೋ ಯು ಆರ್ ಟೂ ಗುಡ್, ಐ ವಿಲ್ ಕೀಪ್ ಲವಿಂಗ್ ಯು ಆಲ್ವೇಸ್. ಸಪ್ರೇಟ್ ಆದರೂ ಏನಾದ್ರೇನು ನೀವು ಭಾಳ ಒಳ್ಳೆ ವ್ಯಕ್ತಿ ಇದ್ರಿ, ನಿಮ್ಮನ್ನು ಯಾವಾಗಲೂ ನಾನು ಇಷ್ಟಪಡ್ತಿರ್ತಾನೆ, ಪ್ರೀತಿ ಮಾಡ್ತಿರ್ತಾನೆ ಯಾವಾಗಲೂ. ನೀವೆಲ್ಲರ ಇರಿ, ಹೆಂಗಾರ ಇರಿ. ಐ ಆಮ್ ಟ್ರೂಲಿ ಆ್ಯಂಡ್ ರಿಯಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು, ಪ್ಲೀಸ್ ಬಿ ವಿತ್ ಮೀ ಫಾರ್ ಎವರ್. ಓಕೆ, ನಿಮ್ಗೆ ಭಾಳ ಅಟ್ರಾಕ್ಟ್ ಆಗ್ಯಾರಂಥವ್ರು. ಓಕೆ, ಹಾಗಾಗಿ ನಾನು ಎಲ್ಲರೂ ಇರು, ನೀವು ಹೆಂಗಾರ ನನ್ನ ಜೊತೆಗೆ ಯಾವಾಗಿರುವಂಥವ್ರು ನೀವು ಅವ್ರ ಜೊತೆಗೇ ಇರಬೇಕು ಯಾವಾಗಲೂ ಅಂತನೂ ಅವರು ಬಯಸ್ತದಾರ ನಿಮ್ಮ ವ್ಯಕ್ತಿಯಲ್ಲಿ. ಬಟ್ ನಿಮ್ಮ ಜಗಳ ನೀವು ಮಾಡುವಂಥದ್ದು ಅಥವಾ ಕ್ವಶನ್ ಭಾಳ ಕೇಳ್ತಿರ್ಬೇಕು, ನೀವು ಹಿಂಗೆ ಮಾಡಬಾರ್ದು. ಸೊ ಅವ್ರಿಗೆ ಜಗಳ ಅನ್ನಿಸ್ತಿರ್ಬೋದು ಕೆಲವೊಂದು ಸಲ. ನೀವು ಜಗಳನ ಮಾಡ್ತಿರ್ಬೋದು, ಕಮ್ಮಿ ಮಾಡ್ಕೊಡಿ. ಓಕೆ, ಕೆಲವೊಬ್ರು ಅಂತಂದ್ರೆ ನಾ ಬೇರೆ ರಿಲೇಷನ್ಶಿಪ್ ಒಳದಾಗ ಮೂವ್ ಆನ್ ಆಗಕ್ಕೆ ನಾ ರೆಡಿ ಆಗ್ಬಿಡ್ತಾನೆ ಅಂತಂದು ಮನಸ್ಸೊಳಗೆ ನಡೀತಿದ್ದೆ, ಬಚ್ಚಿಟ್ಟಾರ ನಿಮ್ಮಿಂದ. ಓಕೆ, ನಾ ಬೇರೆ ರಿಲೇಷನ್ಶಿಪ್ಪಿಗೆ ಅದನ್ನೇ ನಾನು ಇಲ್ಲಿಂದ ಮೂವ್ ಆನ್ ಆಗ್ಬಿಡ್ತಾನೆ ಅಂತಂದು. ಯು ಆಲ್ವೇಸ್ ಟ್ರೈ ಟು ಟುಕ್ ಅಡ್ವಾಂಟೇಜ್ ಆಫ್ ಮೈ ಟ್ರೂ ಲವ್, ಐ ಸ್ಟಿಲ್ ಮಿಸ್ ಯು. ಅವ್ರಿಗೆ ಅನಿಸುತ್ತೆ ಅವ್ರ ಭಾಳ ನಿಮ್ಮನ್ನು ಟ್ರೂ ಲವ್ ಮಾಡಿದ್ರ, ನಿಜವಾದ ಪ್ರೀತಿ ಅವ್ರದ್ದ ಇತ್ತು. ಬಟ್ ನೀವು ಅದನ್ನ ಅಡ್ವಾಂಟೇಜ್ ತೊಗೊಂಡ್ರಿ. ಯಾರ್ಯಾರು ನೋಡ್ರಿ ನಿಮ್ಮ ಜೀವನದಾಗ ಏನು ನಡೆದತ್ತಲ್ಲ ಅದಕ್ಕೆ ಏನು ರೆಸಿನೇಟ್ ಅದನ್ನಷ್ಟೇ ತೊಗೋಬೇಕಿಲ್ಲಿ.
ಇಲ್ಲಿ ಬೇರೆ ಬೇರೆ ಟೈಪ್ ಬಂದಾವು, ಎಲ್ಲ ನಿಮ್ಮ ಜೀವನ ನಡೆದಿರಂಗಿಲ್ಲ ಇವು. ನಿಮ್ಮ ಜೀವನದಾಗ ಯಾವ್ಯಾವ ಟೈಪ್ ನಡೆದೈತಿ ಅದನ್ನಷ್ಟ ರೆಸೊನೇಟ್ ಮಾಡ್ಕೊಳ್ರಿ, ಅದೆಲ್ಲ ನಿಮ್ಮ ಮೇಲೆ ಹಾಕೋಬೇಡ್ರಿ. ಓಕೆ, ಕೆಲವೊಬ್ರಿಗೆ ಅನಿಸ್ತತಿಲ್ಲ ನಿಮ್ಮ ವ್ಯಕ್ತಿಗೆ ಅಡ್ವಾಂಟೇಜ್ ತೊಗೊಂಡ್ರಿ, ಅವ್ರ ಒಳ್ಳೆತನ ನೀವು ಅವ್ರ ಪ್ರೀತಿನ ನೀವು ಅಡ್ವಾಂಟೇಜ್ ತೊಗೊಂಡ್ರಿ, ನಿಮ್ಮ ಉಪಯೋಗಕ್ಕೆ ತೊಗೊಂಡ್ರಿ. ಹಾಗಾಗಿ ನೀವು ಇಲ್ಲಿ ಸಪ್ರೇಷನ್ ಆಗಿರ್ಬೋದು, ಅದು ಬೇಜಾರಾಗ್ತಿರ್ಬೋದು ಅವರಿಗೆ. ಸಪ್ರೇಷನ್ ಆಗಿಲ್ಲ ಅಂದ್ರೂ ಆಗಿರ್ಬೇಕು, ಮಾತಾಡೋದು ಬಿಟ್ಟಿರ್ಬೋದು ಇಲ್ಲೇ. ಓಕೆ, ಇಲ್ಲಿ ಇನ್ನೊಬ್ರು ಯಾರೋ ಬಂದಾರಲ್ಲ, ಇನ್ನೊಬ್ರು ವ್ಯಕ್ತಿಯವ್ರ ಜೀವನ ಬಂದಾಗ ಅಲ್ಲಿ ಚಲೋ ಅನ್ನಿಸ್ತಿರ್ಬೇಕು ಅವರಿಗೆ. ಬಟ್ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತಾನೆ ಅಂತ ಹೇಳ್ತಿದ್ದಾರೆ. ಐ ಆಲ್ವೇಸ್ ರನ್ ಅವೇ ಫ್ರಮ್ ರೆಸ್ಪಾನ್ಸಿಬಿಲಿಟಿ, ಸೊ ಡೋಂಟ್ ಟೀಚ್ ಮೀ ದ್ಯಾಟ್. ಓಕೆ, ರೆಸ್ಪಾನ್ಸಿಬಿಲಿಟಿ ಅಂದರೆ ನಿಮ್ಮ ವ್ಯಕ್ತಿಗೆ ಆಗಂಗಿಲ್ಲ, ಅಲರ್ಜಿ ಅದು ಪಾಪ. ಪ್ರೀತಿ ಬೇಕು, ಕಮಿಟ್ಮೆಂಟ್ ಬೇಕು, ನೀವು ಇರಬೇಕು, ಬಟ್ ರೆಸ್ಪಾನ್ಸಿಬಿಲಿಟಿ ಆದರೆ ಅವ್ರಿಗೆ ಹೇಳಬಾರ್ದು. ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ, ನನಗೆ ಅದನ್ನು ಹೇಳ್ಕೊಡಕ್ಕೆ ಬರಬೇಡ. ನೀವು ಅದನ್ನು ಹೇಳ್ತಿರ್ಬೇಕು, ಮೋಸ್ಟ್ಲಿ ಅದಕ್ಕನ್ನು ಜಗಳ ಆಗ್ತಿರ್ಬೇಕು. ಇಲ್ಲಿ ನೀ ರೆಸ್ಪಾನ್ಸಿಬಿಲಿಟಿ ತಗೋ, ನಿನ್ನ ಜವಾಬ್ದಾರಿ ಏನೈತೆ ತಿಳ್ಕೊ, ನೀವು ಹೇಳ್ತಿರ್ಬೇಕು. ನನಗೆ ಡೋಂಟ್ ಟೀಚ್ ಮೀ ಅಂತ ಹೇಳ್ತಾರ ಅವ್ರು. ಅಂದ್ರೆ ಮನಸ್ಸು ಹೇಳ್ತದೆ ಅವ್ರದ್ದು, ನಿಮ್ಗೆ ಹೇಳಿಲ್ಲ, ನನ್ನ ಬಾಯ್ ಬಿಟ್ಟು ಹೇಳಿದ್ರೆ ಮತ್ತೆ ಅದೇನಾಕಿತ್ತ ಗೊತ್ತಿಲ್ಲ. ಓಕೆ, ಐ ಲೈಕ್ ಮೈ ಫ್ರೀಡಮ್ ಮೋರ್ ದೆನ್ ಯು. ಅವರಿಗೆ ಅವ್ರ ಫ್ರೀಡಮ್ ಭಾಳ ಇಷ್ಟ, ರೆಸ್ಪಾನ್ಸಿಬಿಲಿಟೀಸ್ ಇಷ್ಟ ಇಲ್ಲ. ಯಾವುದೆಲ್ಲ ನೀವು ಹೇಳ್ಕೊಡಂಗಿಲ್ಲ, ಅದ್ರ ಸಲುವಾಗಿ ನೀವು ಜಗಳ ಮಾಡಂಗಿಲ್ಲ. ಜಗಳ ಮಾಡಿ ನೀವು ಮಾತು ಬಿಟ್ರೆ ತಪ್ಪು ನಿಮ್ಮದೇ. ಅರ್ಥ ಆತಲ್ಲ? My feelings were always true for you, but you didn't accept me wholeheartedly. ಅವ್ರದ್ದು ಯಾವಾಗಲೂ ಫ್ರೀ ಅಂದ್ರೆ ಅವರು ನಿಜವಾಗ್ಲೂ ಅವ್ರ ಪ್ರೀತಿ ಇತ್ತಂತ ನಿಮ್ಮ ಮೇಲೆ. ಹೋಲ್ ಹಾರ್ಟೆಡ್ಲಿ ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಒಳ್ಳೆ ಮನಸ್ಸಲ್ಲ, ಪೂರ್ಣ ಮನಸ್ಸಿಂದ, ಪೂರ್ಣ ಪ್ರಮಾಣದಿಂದ ಅವ್ರು ನೀವು ಒಪ್ಕೊಳ್ಳಿಲ್ಲ ಅಂತ ಅವರಿಗೆ ಅನ್ಸಾಕತೈತಿ. ಅದನ್ನು ನಿಮ್ಮ ಮುಂದೆ ಹೇಳಿಲ್ಲ. ಓಕೆ, ಇದ್ರಾಗ ನೋಡ್ರಿ ಏನೇನು ನಿಮಗೆ ಸರಿ ಅನ್ನಿಸ್ತೈತಿ, ನಿಮ್ಮ ಜೀವನದಾಗ ನಿಮ್ಮ ವ್ಯಕ್ತಿ ಜೊತೆ ಏನೇನು ನಡೀತು ಅದನ್ನಷ್ಟ ನೀವು ಇಲ್ಲೇ ತಗೋರಿ. ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಇನ್ ದಿಸ್ ರಿಲೇಷನ್ಶಿಪ್ ಫಾರ್ ಬೋತ್ ಆಫ್ ಅಸ್, ಲಿವ್ ಆರ್ ರಿಸಾಲ್ವ್. ಸೊ ಇಲ್ಲಿ ರಿಲೇಷನ್ಶಿಪ್ ಮೋಸ್ಟ್ಲಿ ಇಬ್ಬರಿಗೂ ಹಾರ್ಡ್ ಆಗ್ತಾಯಿತ್ತು, ಇಬ್ಬರಿಗೂ ಕಷ್ಟ ಆಗ್ತೈತೆ ಅನಿಸುತ್ತೆ, ಇಬ್ಬರಿಗೂ ಹ್ಯಾಂಡಲ್ ಮಾಡೋಕೆ. ಸೊ ಇದನ್ನು ಒಂದು ಬಿಟ್ಟರೆ ಬಿಡೋಣ, ಇಲ್ಲಾಂತ ಕುತ್ಕೊಂಡು ಸರಿ ಮಾಡ್ಕೊಳೋಣ. ನೋಡ್ರಿ, ನೀವು ಎದಕ್ಕೆ ರೆಡಿ ಇದ್ದೀರಿ? ಕುತ್ಕೊಂಡು ಸರಿ ಮಾಡ್ಕೊಳಕ್ಕೆ ರೆಡಿ ಇದ್ದೀರಿ? ಬೇಡ ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅವ್ರಿಗೆ ಫ್ರೀಡಮ್ ಇಷ್ಟ ಆಕತಿ ಅಂದ್ರೆ ಅವ್ರಿಗೆ ಹೆಂಗೆ ಬೇಕಂದ್ರೆ ಅದು ಡಿಸಿಷನ್ ಈಸ್ ಆಲ್ವೇಸ್ ಯುವರ್ಸ್. ಇದನ್ನ ಇಷ್ಟು ಬಚ್ಚಿಟ್ಟಾರ, ಇದು ನಿಮಗೇನು ರಿಸಲ್ಟ್ ಆಕತ್ತೆ ನೋಡ್ಕೊರಿ. ಹೇಳಿಲ್ಲ ಇದನ್ನ ಅವ್ರ ಆ್ಯಕ್ಷನ್ಸ್ ಒಳಗೆ ನೀವು ಕೇಳ್ತಿರಲ್ಲ, ಅವಾಗೆಲ್ಲ ಮಾತಾಡ್ತಿದ್ರಿ, ಈಗ ಮಾತಾಡಂಗಿಲ್ರಿ ಚಂದಗೆ. ಅವಾಗ ನಾ ಹಲೋ ಅಂದ್ರೆ ಸಾಕು, ಒಂದು ನನ್ನ ರಿಂಗ್ ಬಂದಾಗ ಟಕ್ ಅಂತ ಫೋನ್ ಎತ್ತಾರ, ಮಾತಾಡೋರು ತಾಸು ಗಂಟ್ಲೆ ಈಗ ಏನಿಲ್ರಿ, ರೆಸ್ಪಾನ್ಸಿಬಿಲಿಟಿ ಬಂದಿಲ್ಲ. ನೀವು ಅದನ್ನು ಹೇಳ್ಕೊಡ್ಬಾರ್ದು, ರೆಸ್ಪಾನ್ಸಿಬಿಲಿಟಿ ನಿಮ್ದು ಇದು ನೀವು ಹೇಳ್ಕೊಡಂಗಿಲ್ಲ. ಅವ್ರ ಫ್ರೀಡಮ್ ನೀವು ಕಿತ್ಕೊಳಕತ್ತೀರ ಅನ್ಸಕತ್ತೈತಿಲ್ಲ ಅವರಿಗೆ. ಸೊ ಈಗ ನನ್ನ ಫ್ರೀಡಮ್, ನೀನು ಫೋನ್ ಎತ್ಬೇಕಂತ ಏನು ರೂಲ್ಸ್ ಐತಲ್ಲ, ನನ್ನ ಫ್ರೀಡಮ್ ಹಾಳಾತ, ಹಿಂಗೂ ಇರ್ತಾರೆ ಮನಸ್ಸಿದ್ದೀರ, ಹಂಗೆ ಅನ್ಸಿರ್ಬೇಕು ನಿಮ್ಮ ವ್ಯಕ್ತಿಗೆ. ಲಕ್ ಈಸ್ ಆನ್ ಯುವರ್ ಸೈಡ್. ಸೊ ನಿಮ್ಮ ವ್ಯಕ್ತಿ ಅನ್ಕೊಂತಾರೆ ಯಾವಾಗಲೂ ಲಕ್ ನಿಮ್ಮ ಕಡೆಗೆ ಇರ್ತೈತಿ, ಅವರ ಅನ್ಲಕ್ಕಿ ಪರ್ಸನ್ ಅಂತ ಅನ್ಕೊಂಡಿರ್ಬೇಕು ಅವ್ರು. ಯಾಕಂದ್ರೆ ನೀವು ಒಳ್ಳೇದು ಯೋಚನೆ ಮಾಡಿದ್ರೆ, ಒಳಗೂ ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತಿದ್ರೆ ಯಾವಾಗ ನಿಮ್ಮ ಜೀವನದಾಗ ಒಳ್ಳೇದಾಗ್ತೈತಿ. ಇಲ್ಲಿ ನೋಡಿದ್ರೆ ರೀಡಿಂಗ್ಸ್ ಒಳಗೆ ಅವ್ರಿಗೆ ಅವ್ರ ಫ್ರೀಡಮ್ಮೇ ಮುಖ್ಯ, ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೀವೇ ಮರ್ತೀರಿ, ನೀವೇ ಜಗಳ ಮಾಡ್ತೀರಿ. ಅವ್ರಂದ್ರೆ ಏನು ಮಾಡಕತ್ತಾರ ಅಂದ್ರೆ ಇಲ್ಲಿ ಮೋಸ್ಟ್ ಆಫ್ ದೆಮ್ ಇಲ್ಲಿ ಕೆಲವೊಂದು ವಿಷಯಗಳನ್ನು ಬರೀ ನಿಮ್ಮ ಮೇಲೆ ಹಾಕಕತ್ತಾವ. ಇದು ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ. ಸೊ ಅವ್ರಿಗೆ ಅನಿಸ್ತತಿ ಯಾವಾಗಲೂ ಲಕ್ ನಿಮ್ಮ ಕಡೆಗೆ ಇರ್ತೀವಿ, ನಾನು ಅನ್ಲಕ್ಕಿ. ಅದಕ್ಕೆ ಹೊಟ್ಟೆ ಕೆಚ್ಚ ಬಿಲೀವ್ ಇನ್ ದ ಇಂಪಾಸಿಬಲ್. ಓಕೆ, ಇಲ್ಲೇ ನಿಮಗೆ ಆಗಂಗಿಲ್ಲ ಅನ್ನೋದನ್ನ ನಾವು ಅಂದ್ರೆ ಆಗ್ತತಿ ಅಂತ ನಂಬಬೇಕು. ಏನು ಅಸಾಧ್ಯ ಅನ್ಕೊಂಡಿರ್ತೀವಿ ಅದು ಸಾಧ್ಯ ಐತಿ. ಇದು ನೋಡ್ರಿ ನಿಮ್ಮ ರಿಲೇಷನ್ಶಿಪ್ನಾಗ ಎಲ್ಲಿ ನಿಮ್ಗೆ ಫಿಟ್ ಆಕತಿ. ಇದು ಆಗಂಗಿಲ್ಲ, ನಮ್ಮ ರಿಲೇಷನ್ಶಿಪ್ ಇದು ಆಗಂಗಿಲ್ಲ, ನಮ್ಮ ಮಾತಾಡೋಕ್ಕಾಗಲ್ಲ, ಇದು ಒಟ್ಟು ಹೊಂದಕ್ಕೆ ಆಗಂಗಿಲ್ಲ, ಏನೇ ಅಂದ್ರೂ ಬಿಲೀವ್ ಇಟ್ ಈಸ್ ಪಾಸಿಬಲ್ ಅಂತ ಅವರಿಗೆ ಅನ್ನಿಸ್ತದೆ. ನೋಡ್ರಿ, ಇಷ್ಟೆಲ್ಲ ಇದ್ರೂ ನಾ ಇದನ್ನು ಬಿಲೀವ್ ಮಾಡ್ಬೋದು, ಇದು ಸರಿ ಆಕತಿ ಅಂತ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಓಕೆ, ಯಾವಾಗಲೂ ಅವ್ರ ಅದು ಫೇತ್ ಇಟ್ಟಾರ. ಇಷ್ಟೆಲ್ಲ ಆದ್ಮೇಲೂ ಒಂದವರಿಗೆ ಫೇತ್ ಐತಿ. ಓಕೆ,
ಇದನ್ನು ಯಾಕಂದ್ರೆ ಇಲ್ಲಿ ಬಂದತಿ ಲೀವ್ ಆರ್ ರಿಸಾಲ್ವ್ ಅಂತ ರಿಸಾಲ್ವ್ ಮಾಡ್ಕೋಬೋದು ನಾವು ಇದನ್ನು ಸರಿ ಮಾಡ್ಕೋಬೋದು ಅಂತ ಅವರಿಗೆ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ಕೆಲವೊಬ್ಬರಿಗೆ ಅನಿಸ್ತೈತಿ ಇದರಿಂದ ಏನೂ ಆಗಂಗಿಲ್ಲ, ಸಾಧ್ಯ ಇಲ್ಲ ಸದ್ಯ ಪರಿಸ್ಥಿತಿ ಒಳಗೆ. ವಾಟ್ ಡು ಯು ನೀಡ್ ಟು ರಿಲೀಸ್. ಇಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಾವು ಏನು ಬಿಟ್ಟು ಬಿಡಬೇಕು. ಕೆಲವೊಂದು ವಿಷಯಗಳನ್ನು ಭಾಳ ಕೆದಕಿ ಅಥವಾ ಅದನ್ನು ಚುಚ್ಚಿ ಅದನ್ನು ಪದೇ ಎತ್ತಿ ತೋರಿಸ್ತದಿರ ಅನಿಸುತ್ತಿಲ್ಲ. ಇಬ್ರು ಹೇಳ್ತಿದ್ದಾನೆ. ಸೊ ನೀವು ಏನು ರಿಲೀಸ್ ಮಾಡ್ಬೇಕು. ಈ ರಿಲೇಷನ್ಶಿಪ್ ನಿಮ್ಗೆ ಸರಿನೇ ಬೇಕು, ಚೆನ್ನಾಗೇ ಇರಬೇಕು. ದಿಸ್ ಈಸ್ ಪಾಸಿಬಲ್. ನಾವು ಹೆಂಗಾರ ಇರಲಿ, ನಾವು ಪಾಸಿಬಲ್ ಐತಿ, ನಾವು ಖುಷಿಯಾಗಿರ್ತೇವ್ರಿ ಅಂತ ನೀವು ಅನ್ಬೇಕಂದ್ರೆ ಕೆಲವೊಂದು ವಿಷಯಗಳನ್ನ ನೀವು ರಿಲೀಸ್ ಮಾಡೋದು ಕಲಿಬೇಕು. ಬೇಡ ಇದನ್ನು ಸೈಡ್ ಸರಿಸಿ ಇದು ಬೇಕಂದ್ರೆ ಇದನ್ನಷ್ಟ ನೀವು ತೊಗೊಳೋದು ಕಲಿಬೇಕು ಅಂತ ಇಲ್ಲಿ ನಿಮಗೆ ಬಂದಿರೋದು. ಅವ್ರಿಗೆ ನಿಮ್ಮ ಮನಸ್ಸೊಳಗೆ ಬಚ್ಚಿಟ್ಕೊಂಡಿರೋದು ಭಾವನೆಗಳೊಳಗೆ ಬಂದಿರೋದು ಇದು. ಸೊ ಬಂದಿರೋದು ಅವ್ರ ಮನಸ್ಸೊಳಗಿಂದ, ಬಟ್ ಅದು ನಿಮಗೂ ರೆಸೊನೇಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಲವರ್ಸ್ ಒರಾಕಲಿಂದ ನಿಮ್ಮ ರಿಲೇಷನ್ಶಿಪ್ಪಿಗಾಗಿ ಏನು ಗೈಡೆನ್ಸ್ ಅಂತ ನೋಡುವ. ಬಿಲೀವ್ ಇನ್ ಇಂಪಾಸಿಬಲ್ ಮಾಡ್ರಿ. ಲಕ್ ಈಸ್ ಆನ್ ಮೈ ಸೈಡ್ ಅಂತ ಮಾಡ್ರಿ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅಂತ ಮಾಡ್ರಿ. ಇದನ್ನ ಕ್ಲೇಮ್ ಮಾಡ್ಕೊಳ್ರಿ. ರಿಸಾಲ್ವ್ ಅಂತ ಮಾಡ್ಕೊರಿ. ಅಂದ್ರೆ ನಿಮ್ದು ಏನು ಸರಿ ಇಲ್ಲಲ್ಲ ನಿಮ್ಮ ರಿಲೇಷನ್ಶಿಪ್, ಅದನ್ನು ಸರಿ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಅದು, ಭಾಳ ಅಂದ್ರೆ ಭಾಳ ಈಸಿ. ಈಗೇನು ನೋಡ್ರಿ, ಇಂಡಿಯಾ ಪಾಕಿಸ್ತಾನ ಯುದ್ಧಲ್ಲ ಆತಲ್ಲ, ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಂಡಿದ್ರೆ ಆಗೇ ಹೋಗಿರ್ತದೆ. ಅವರು ಬಗ್ಲಿಲ್ಲ ಇವರು ಬಗ್ಲಿಲ್ಲ, ಮತ್ತು ಅದೊಂದು ಎಕ್ಸ್ಟ್ರೀಮಿಗೆ ಹೋತು, ಮತ್ತು ಯುದ್ಧ ಆತ. ಕರೆಕ್ಟಾ? ಉದಾಹರಣೆ ಹೇಳಿದ್ದು ನಾನು. ಕುತ್ಕೊಂಡು ಮಾತಾಡ್ಕೊಂಡೆಲ್ಲ ಸರಿನ ಹಾಕಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸೊ ನಿಮ್ಗೆ ಏನು ಗೈಡೆನ್ಸ್. ಸೊ ಇಲ್ಲಿ ಆಲ್ರೆಡಿ ಒಂದು ಬಂದ್ಬಿಟ್ಟೈತೆ. ಡೀಪ್ ಇನ್ ಯುವರ್ ಹಾರ್ಟ್ ಯು ಆಲ್ರೆಡಿ ನೋ ದ ಆನ್ಸರ್. ಡೂ ವಾಟ್ ಫೀಲ್ಸ್ ರೈಟ್. ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತೈತಿ ರಿಲೇಷನ್ಶಿಪ್ ಬಗ್ಗೆ. ಅವ್ರು ಏನು ಬಚ್ಚಿಟ್ಟಾರಂತನೂ ಗೊತ್ತೈತಿ, ಅವ್ರು ಹೆಂಗೆ ಅದಾರ ಅಂತ ಗೊತ್ತೈತಿ. ನಿಮ್ಗೆ ಆಲ್ರೆಡಿ ಎಲ್ಲ ಆನ್ಸರ್ ಗೊತ್ತದಾವೆ. ನಿಮ್ಗೆ ಏನು ಸರಿ ಅನಿಸೋದು ಅದನ್ನು ಮಾಡ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. The past is now behind you. Release it and embrace your possibilities. A new path is now available to you. Follow it with faith. ನಿಮ್ಮ ಜೀವನದಾಗ ಆಲ್ರೆಡಿ ನಿಮ್ಗೆ ಕಳೆದು ಹೋಗಿದ್ದು ಮುಗಿದೋಗಿದ್ದು. ಪಾಸ್ಟ್ ಇಸ್ ಪಾಸ್ಟ್. ಹೌದಾ? ಹೋಗಿದ್ದು ಹೋಯ್ತು. ನಿಮ್ಮ ಜೀವನದಾಗ ಹೊಸ ಪಾಸಿಬಿಲಿಟೀಸ್, ನ್ಯೂ ಆಪ್ಷನ್ಸ್ ಅದಾವು. ಜೀವನದಾಗ ಒಂದು ಪಾಸಿಬಿಲಿಟೀಸ್ ಅದಾವು. ಅದನ್ನು ನೋಡ್ರಿ, ಎಂಬ್ರೇಸ್ ಮಾಡಿರಿ. ಓಕೆ, ಅದ್ರೊಳಗೆ ಹೋಗ್ರಿ, ನಡೀರಿ, ಖುಷಿಯಾಗಿರ್ರಿ ಅಂತಲೂ ಹೇಳ್ತಿದ್ದಾರೆ. ನೋಡ್ರಿ ಯಾರ್ಯಾರಿಗಿದೆ. ಮತ್ತು ಇಲ್ಲಿ ಮೋಸ್ಟ್ಲಿ ಭಾಳ ಜನ ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮಗೆ ಚುಚ್ಚಿ ಮಾತಾಡ್ತಿರ್ಬೋದು, ನಿಮಗೆ ಗಿಲ್ಟ್ ಫೀಲ್ ಮಾಡಿಸಿ ಅಂಥವ್ರು ಅದಿರ ಅನ್ನಿಸೋದು ಭಾಳ ಜನ ಇಲ್ಲಿ. ಸೊ ಅವ್ರಿಗಾಗಿನೇ ಇದು ಬಂದಿರ್ತೀವಿ. Acceptance is the key to inner peace. At times we must accept things as they are. There is no point trying to change that which is beyond our control. ಹೇಳಿದೆ ಇಲ್ಲಿ ನೀವು ಭಾಳ ಎಕ್ಸಿಟ್ ಮಾಡ್ತಿದ್ದೀರಿ, ನೀವು ರೆಸ್ಪಾನ್ಸಿಬಿಲಿಟೀಸ್ ಹೇಳ್ಕೊಡ್ತಿದ್ದೀರಿ ಅವರಿಗಿದೆ. ರಿಲೇಷನ್ಶಿಪ್ನಾಗ ಅದೇ ರೀ. ನೀವು ಅವರಿಗೆ ಹೇಳ್ಕೊಡ್ತಿದ್ದೀರಿ, ನಿಂದು ರೆಸ್ಪಾನ್ಸಿಬಿಲಿಟಿ ಇದೈತಿ, ನೀ ಹಿಂಗೆ ಮಾಡ್ಬೇಕು, ಅದು ಒಳ್ಳೇದಕ್ಕೆ ಹೇಳ್ತಿದ್ದೀರಿ. ಬಟ್ ಎದುರಿಗಿರೋ ವ್ಯಕ್ತಿಗೆ ಏನು ಅನಿಸುತ್ತೆ, ನನಗೆ ನೀವು ಟೀಚ್ ಮಾಡೋಕೆ ಬರಬೇಡ, ನನಗೆಲ್ಲ ಗೊತ್ತೈತಿ ಅನಿಸುತ್ತೆ. ಸೊ ಇಲ್ಲಿ ಏನು ಬಂದಂತಂದ್ರೆ, ಈ ವ್ಯಕ್ತಿ ಬೇಕಂದ್ರೆ, ನೀವು ಇನ್ನರ್ ಪೀಸ್ ಬೇಕಂದ್ರೆ, ನೆಮ್ಮದಿ ಬೇಕು ಜೀವನದಾಗ ನನಗಂದ್ರೆ, ಅದು ಹೆಂಗೈತೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನಿರೋದು ಚಲೋ. ಅದನ್ನು ಚೇಂಜ್ ಮಾಡೋಕ್ಕಾಗಿ ನಾವು ಟ್ರೈ ಮಾಡೋದು ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗಾಗಿ ಬಂದಿರೋಕೆ ಕಣ್ಣು ಮುಚ್ಕೊಂಡು ನಿಮ್ಮ ಜೀವನದಾಗ ನನಗೆ ಖುಷಿನ ಫೀಲ್ ಮಾಡಿರಿ. ನಾನು ಎಲ್ಲ ರಿಲೀಸ್ ಮಾಡ್ತಿದ್ದೀನಿ, ಸ್ಟ್ರೆಸ್ ಫೀಲ್ ಮಾಡ್ತಿದ್ದೀನಿ, ಬ್ಯಾಡಾಗಿದ್ದ ವಿಷಯಗಳನ್ನ, ನನಗೆ ಯಾವ ನೋವು ಕೊಡೋದು ಎಲ್ಲನೂ ನನಗೆ ಸಿಟ್ಟು ಬರ್ಸೋ ವಿಷಯಗಳು, ನನಗೆ ಬೇಜಾರು ಮಾಡಿಸೋ ವಿಷಯಗಳು, ಹರ್ಟ್ ಮಾಡೋ ವಿಷಯಗಳು ಎಲ್ಲನೂ ನಾನು ರಿಲೀಸ್ ಮಾಡ್ತಿದ್ದೀನಿ. ಓಕೆ, ನನ್ನ ಜೀವನದಾಗ ಯಾವಾಗಲೂ ಖುಷಿನ ಐತಿ, ನಾನು ಖುಷಿಯಾಗಿದ್ದೀನಿ, ಸಣ್ಣ ಸಣ್ಣ ಖುಷಿಗಳನ್ನು ನಾನು ಎಂಜಾಯ್ ಮಾಡ್ತೀನಿ ಅನ್ನೋದನ್ನು ನೀವು ಕಲೀರಿ ಅಂತ ನಿಮಗಿಲ್ಲಿ ಬಂದಿರೋಂಥ ಗೈಡೆನ್ಸ್. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಇಲ್ಲಿ ಮುಗಿಸೋಣ ಅಂತೀನಿ. ಹೆಲ್ಪ್ಫುಲ್ ಆಯ್ತು ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮಗಾಗಿ ದಿನ ನಾ ತೊಗೊಂಬರ್ತೀರ ಟ್ಯಾರೋ, ಡೈಲಿ ಟ್ಯಾರೋ ಇನ್ ಕನ್ನಡ. ಹೌದಾ? ನಿಮಗಾಗಿ ತರ್ತದೀನಿ. ಇಲ್ಲಿ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಿಗೂ ಗೈಡೆನ್ಸ್ ಸಿಗ್ತೈತಿ, ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಸಿಗ್ತದವು, ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತೈತಿ. ಸೊ ಎಲ್ಲನೂ ಉಪಯೋಗ ಮಾಡಿಕೊಂಡು, ಅಪ್ಗ್ರೇಡ್ ಮಾಡಿಕೊಂಡು, ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿರೋದನ್ನು ಕಲೀರಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕನ್ನಾರು, ಇದ್ರಾಗ ರೆಸನೇಟ್ ಆಗಿಲ್ಲ, ಕನ್ಫ್ಯೂಷನ್ಸ್ ಇದ್ವು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊರಿ.
ಅಲ್ಲಿ ಕ್ವಶನ್ ಹಾಕ್ಬೇಡ್ರಿ ನನ್ನ ಜೀವನದಾಗ ಹಿಂಗೆ ಆಗೈತ್ರಿ ಅದಕ್ಕೆ ಆನ್ಸರ್ ಅಂದ್ರೆ ಇಲ್ಲಿ ದಿಸ್ ಇಸ್ ನಾಟ್ ಪರ್ಸ್ನಲ್ ರೀಡಿಂಗ್. ಹೌದಾ, ಇದು ಭಾಳ ಜನ ನೋಡ್ತಿದ್ದಾರೆ. ಕಲೆಕ್ಟಿವ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ, ಅದಕ್ಕೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಕನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.